ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ. ನಾನು ನಿಮ್ಮ ಪ್ರೀತಿಯ ರಂಜಿತಾ. ನಾನಿವತ್ತು ಬೆಳಗಿನ ಜಾವ 5 ಗಂಟೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತ ಅಂದರೆ ಇವತ್ತು ಶಿವರಾತ್ರಿ ಹಬ್ಬ ಏನಿಲ್ಲ, ತುಂಬ ಸಿಂಪಲ್ಲು. ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಇವತ್ತು ಉಪವಾಸ ಇರ್ತೀನಿ. ವೇಗುಂಗೆ ಇವತ್ತು ಸ್ಕೂಲ್ ಹಾಲಿಡೇ ಇದೆ, ಬಟ್ ನಮ್ಮ ಮನೆಯವ್ರಿಗೆ ಇವತ್ತು ಹಾಲಿಡೇ ಇಲ್ಲ, ಡ್ಯೂಟಿ ಇದೆ ಅಂತೆ. ಸೆಕೆಂಡ್ ಶಿಫ್ಟ್ ಡ್ಯೂಟಿ ಹೋಗಬೇಕು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ಅವ್ರು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಶಿವರಾತ್ರಿ ಹಬ್ಬ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಕತೆಗಳನ್ನ ಹೇಳ್ತಾರೆ. ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ದಿನ ಅಂತ ಹೇಳ್ತಾರೆ. ಜೊತೆಗೆ ಸತಿ ತೀರ್ಕೊಂಡಾಗ ಶಿವ ತುಂಬ ಕೋಪದಲ್ಲಿ ಆ ಬೇಸರನ ತೋರಿಸ್ಕೊಳ್ಳೋದಕ್ಕೆ ಶಿವ ತಾಂಡವ ನೃತ್ಯನ ಮಾಡ್ತಾರೆ ಅಂತ ಹೇಳ್ತಾರೆ. ಆ ದಿನನ ಕೂಡ ಶಿವರಾತ್ರಿ ಹಬ್ಬ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಸಮುದ್ರ ಮಂಥನದ ಕತೆ ಎಲ್ರಿಗೂ ಗೊತ್ತೇ ಇರುತ್ತೆ. ಶಿವ ವಿಷವನ್ನು ಸೇವಿಸಿದಾಗ ಪಾರ್ವತಿ ಆ ವಿಷ ಶಿವನ ದೇಹವನ್ನು ಸೇರದೇ ಇರಲಿ ಅಂತ ಹೇಳ್ಬಿಟ್ಟು ಆ ಕುತ್ತಿಗೆ ಭಾಗನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಆದ್ದರಿಂದನೇ ಆ ಕುತ್ತಿಗೆ ಭಾಗ ಶಿವನಿಗೆ ನೀಲಿ ಬಣ್ಣ ಆಗಿರುತ್ತೆ. ಅದರಿಂದನೇ ಶಿವನಿಗೆ ನೀಲಕಂಠ ಅಂತ ಹೆಸರು ಕೂಡ ಬರುತ್ತಂತೆ. ನನಗೂ ಇದ್ರ ಬಗ್ಗೆ ಅಷ್ಟೊಂದಾಗೆಲ್ಲ ಗೊತ್ತಿಲ್ಲ, ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು. ನಾನು ಬೇರೆ ಕಡೆಯಿಂದ ತಿಳ್ಕೊಂಡಿರೋದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಹೌಸ್ ವೈಫ್ಗಳ ದಿನ ಸ್ಟಾರ್ಟ್ ಆಗೋದೇ ಅಡುಗೆ ಮನೆಯಿಂದ. ನಾನು ಕೂಡ ಅಷ್ಟೇ, ಮೊದಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಲು ತಗೋಬೇಕು ಕಾಯಿಸೋಣ ಅಂತ ಹಾಲು ತೊಗೊಂಬರೋಕೆ ಹೋಗ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಟೈಮಲ್ಲಿ ಹಾಲು ಕಾಫಿ ಟೀ ಏನು ಮಾಡೋದಿಲ್ಲ. ಯಾಕಂದರೆ ಬೆಳಗ್ಗೆ 9 ಗಂಟೆಗೆ ವೇಗಂಗೆ ಸ್ಕೂಲ್ ಇರೋದ್ರಿಂದ ನಾನು ಹಾಲು ಟೀ ಕಾಫಿ ಏನಾದರೂ ಮಾಡಿದ್ರೆ ಅವಳು ನನಗೂ ಹಾಲು ಬೇಕು ಅಂತ ಹೇಳ್ತಾಳೆ. ಆಮೇಲೆ ಅವಳು ಹಾಲು ಕುಡಿದ್ರೆ ಟಿಫನ್ ಸರಿಯಾಗಿ ಮಾಡಲ್ಲ ಅಂತೇಳಿ ಹಾಲು ಕಾಯಿಸಲ್ಲ. ಬಟ್ ಇವತ್ತು ನಾನು ಹಬ್ಬ ಇರೋದ್ರಿಂದ ತಿಂಡಿ ಮಾಡೋಕ್ಕೆ ಲೇಟ್ ಆಗ್ಬೋದು ಅಂತೇಳಿ ಹಾಲು ಕಾಯಿಸ್ದೆ. ಆಮೇಲೆ ಬಾಗಿಲನ್ನು ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕ್ಕೊಂಡೆ. ನನಗಂತೂ ನಿಜವಾಗ್ಲೂ ಹೇಳಬೇಕು ಅಂದರೆ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ಹಾಕಬೇಕಲ್ಲ, ಹಾಗೆ ಬಾಗಿಲು ಹಂಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಂದಂಗೆ ರಂಗೋಲಿನ ಹಾಕ್ತೀನಿ. ಹಾಲು ತೊಗೊಂಡು ಬರೋದಕ್ಕೆ ಅಂತ ಹೋದಾಗ ನಮ್ಮ ಬಿಲ್ಡಿಂಗ್ ಸೆಕ್ಯೂರಿಟಿ ಅಣ್ಣ ಕೆಳಗಡೆ ಮಾವಿನ ಎಲೆನ ಕಿತ್ಕೊಳ್ತಾಯಿದ್ರು. ಆವಾಗ ನಾನು ಸ್ವಲ್ಪ ಬೇಕು ಅಂತ ಕೇಳಿದ್ದಕ್ಕೆ ನನಗೊಂದು ಸ್ವಲ್ಪ ಕಿತ್ಕೊಟ್ರು. ಆಮೇಲೆ ತೊಗೊಂಬಂದು ಮಾವಿನ ತೋರಣ ಮಾಡಿ ಬಾಗಿಲಿಗೆ ಕಟ್ಟಿದೆ. ಮಾವಿನ ತೋರಣನ ಬಾಗಿಲಿಗೆ ಕಟ್ಟಿದಾಗ ಹಬ್ಬದ ಕಳೆನೇ ಬೇರೆ ಅಲ್ವಾ. ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಉಪವಾಸ ಇದ್ದೆ. ಒನ್ನಿ ಮತ್ತು ವೇಗಂಗೆ ಸಿಂಪಲ್ಲಾಗಿ ತರಕಾರಿ ಏನೂ ಹಾಕದೆ ಹಾಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ದೆ. ಅದಾದಮೇಲೆ ಹುರಿದಿಟ್ಕೊಂಡಿರೋವಂಥ ರವೆನ ಹಾಕಿ ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಯಿತು. ನನ್ನ ಟಿಫನ್ ರೆಡಿ ಆಯಿತು. ಬೇಗ ಕೂಡ ಎದ್ಲು. ಗುಡ್ ಮಾರ್ನಿಂಗ್ ಮಗನೇ. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು ಮಗನೇ. ವೆಲ್ಕಮ್. ಮನೇಲಿ ತೆಂಗಿನಕಾಯಿ ಇರಲಿಲ್ಲ. ಒನ್ನೆ ಹೋಗ್ಬಿಟ್ಟು ತೆಂಗಿನಕಾಯಿ ತೊಗೊಂಡು ಬಂದರು. ಇಲ್ಲಂತೂ ನಾನು ಸಿಪ್ಪೆಕಾಯಿನ ನೋಡೇ ಇಲ್ಲ. ಬರೀ ಈ ಥರ ಸುಲಿದಿರೋ ಕಾಯಿನೇ ಇಟ್ಕೊಂಡು ಮಾರ್ತಾ ಇರ್ತಾರೆ. ನಾವೊಂದು 5-10 ತೊಗೊಂಡು ಬಂದು ಯೂಸ್ ಮಾಡ್ತೀನಿ. ಈ ಸುಲಿದಿರೋ ಕಾಯಿ ಜಾಸ್ತಿ ದಿನ ಇರೋದು ಇಲ್ಲ. ಈ ಬೇಸಿಗೆಗಾಲದಲ್ಲಂತೂ ಬಿರುಕು ಹಾಗೆ ಬೂಸ್ಟ್ ಬಂದ್ಬಿಡ್ತವೆ.
ನಾನು ಬೇಗ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆನ ಮಾಡಿದ್ವಿ. ನಮ್ಮ ಮನೆಯವ್ರಿಗಂತೂ ಈ ದೇವರು ದಿಂಡ್ರು ದೇವಸ್ಥಾನ ಪೂಜೆ ಇದೆಲ್ಲ ಅಂದರೆ ಬರಲ್ಲ. ಅವ್ರಿಗೂ ದೇವರಿಗೂ ಎಲ್ಲ ದೂರ ಸ್ವಲ್ಪ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಶಿವನ ಟೆಂಪಲ್ ಇದೆ, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ನಾನಂತೂ ಬರಲ್ಲ, ನಿಮ್ಮನ್ನೇ ಬಿಡ್ತೀನಿ, ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬನ್ನಿರಿ ನೀವು ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದ ಹತ್ರ ಹೋದ್ವಿ. ಏನು ಜನ ಅಂದರೆ ಜನ, ಒಂದಷ್ಟುದ್ದ ಕ್ಯೂ ಇತ್ತು. ಎಷ್ಟೊತ್ತಾಗುತ್ತೋ ಏನೋ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಅಂತ ಅಂದ್ಕೊಂಡು ಹೋದೆ. ನಾನು ಕ್ಯೂನಲ್ಲಿ ನಿಂತ್ಕೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರ ಕೊಲೀಗ್ಸು ಸಿಕ್ಕಿದ್ರು. ಇವರು ಕೂಡ ITCನಲ್ಲೇ ವರ್ಕ್ ಮಾಡ್ತಾರೆ. ಇವರು ಬನ್ನಿ ಅಕ್ಕ ಇಲ್ಲೇನೆ ನಮ್ಮ ಜೊತೆನೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕರೆದ್ರು. ಇವ್ರು ಸಿಕ್ಕಿದ್ದಕ್ಕೆ ಹೆಂಗೋ ಸದ್ಯ ಬೇಗ ದರ್ಶನ ಆಯಿತು. ತುಳಿಬಾರ್ದು ಕಾಲಲ್ಲಿ. ಹೇಳಪ್ಪ, ಜಿಲ್ಲೆ ಇದ್ದೀನಲ್ಲ, ಎಲ್ಲೋಗಿದ್ದೀನಿ? ಹೌದಾ? ಹಬ್ಬದ ಹಿಂದಿನ ದಿನ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ. ಅದನ್ನು ತಗೊಂಡೋಗಿ ನಮ್ಮ ಮನೆಯವ್ರ ಕೊಲೀಗ್ಸ್ಗೆ ಕೊಟ್ಟಿದ್ದೆ. ಅದನ್ನು ತಿಂದು ಅವರು ಹೇಳ್ತಿದ್ದಾರೆ ಸಖತ್ತಾಗಿತ್ತು ಬಿಸಿಬೇಳೆಭಾತು ಅಂತ ಹೇಳಿ. ಈ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿ ಅದೇನೋ ಗೊತ್ತಿಲ್ಲ, ಇಲ್ಲಿ 2 ದೇವಸ್ಥಾನನೂ ಶಿವನ ದೇವಸ್ಥಾನನೇ ಅಕ್ಕಪಕ್ಕನೇ ಮಾಡಿದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋಗಿ ಮತ್ತು ಇನ್ನೊಂದು ದೇವಸ್ಥಾನದ ಹೋಗೋಣ ಅಂತೇಳಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಮಾತಾಡಕ್ಕ ಜೊತೆ ಹೇಳು, ಹಾಯ್ ಹೇಳು, ಹಾಯ್ ಹೇಳು. ಗಾಡಿಯಲ್ಲಿ ಬನ್ನಿ. ಇನ್ನೊಂದು ದೇವಸ್ಥಾನದಲ್ಲಿ ದರ್ಶನಕ್ಕೆ ಅಂತ ನಿಂತ್ಕೊಂಡಾಗ ಇನ್ನೂ ಒಬ್ಬರು ಕೊಲೀಗ್ಸ್ ಸಿಕ್ಕಿದ್ರು. ಇವರು ಕೂಡ ನಮ್ಮ ಮನೆಯವ್ರ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾರೆ. ಇವರು ಅವ್ರ ಮಗಳು ವೇಗ ಸಿಕ್ಕಿದಾಗೆಲ್ಲ ವೇಗನ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ. ఒక 5 minutes అంటే గుళ్ళో ఉంటాం. రావాలి మీకోసం అయినా ఆగింది. ಬೇಗ ಇಲ್ಲಿ ಪ್ರಸಾದ ಬೇಗ ಎತ್ಕೋ, ಸ್ವಲ್ಪ ಹಂಗೆ ಎತ್ಕೊಂಡು ತಿನ್ನು ತಿನ್ನು.
ಪ್ರಸಾದಕ್ಕೆ ಪುಳಿಯೋಗರೆ ಕೊಡ್ತಾಯಿದ್ರು, ಬಟ್ ನಾನು ಉಪವಾಸ ಇದ್ದೆ ಅಂತೇಳಿ ನಾನು ಪ್ರಸಾದನ ತಗೊಳ್ಳಿಲ್ಲ. ದೇವಸ್ಥಾನದಿಂದ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಬಂದಿದ್ವಿ. ನಾನು ಬೇರೆ ಉಪವಾಸ ಇದ್ನಲ್ಲ, ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕಟ್ ಮಾಡ್ತಾ ಇದ್ದಾರೆ. ಯಾರಿಗದು ಬೇಗ? ಯಾರಿಗೆ ತಗೊಂಡು ಹೋಗ್ತಿದ್ಯಾ? ಬಿಗಿಯಾಗಿ ಹಿಡ್ಕೊಂಡು ಹೋಗು, ಅದು ಬೀಳಿಸ್ಕಿಳಿಸಿಯ ಪವರ್ ಬ್ಯಾಂಕ ಟೈಟಾಗಿ ಹಿಡ್ಕೋಬೇಕು. ಕೊಡಿಲಿ ಸೈಡ್ಗೆ. ಅಪ್ಪ ಮನೇಲಿ ಮಕ್ಕಳಿದ್ರೆ ನಿದ್ದೆ ಮಾಡೋಕ್ಕೆ ಆಗಲ್ಲ. ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ, ಬೇಗ ಬಿಡಲೇ ಇಲ್ಲ ಮಲ್ಕೊಳಕ್ಕೆ. ಬಾ ಮಮ್ಮಿ ಆಟ ಆಡೋಣ, ಬಾ ಮಮ್ಮಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಸುಮ್ಮನೆ ಮಲ್ಕೊಂಡು ಉಲ್ಡಾಡಿದ್ದಾಯಿತು ಅಷ್ಟೇ, ನಿದ್ದೆ ಮಾಡೋಕ್ಕಾಗಲಿಲ್ಲ. ಎಡಿಟಿಂಗ್ ಕೆಲಸ ತುಂಬ ಹಿಡಿತೈತೆ. ಅಂದರೆ ನನಗೆ ಇದೇ ಫಸ್ಟ್ ಟೈಮ್ ಎಡಿಟ್ ಮಾಡ್ತಾ ಇರೋದ್ರಿಂದ ಫಾಸ್ಟಾಗಿ ಎಡಿಟ್ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡಬೇಕು. ಅದಕ್ಕೆ ನೈಟ್ ಟೈಮಲ್ಲಿ ಆದಷ್ಟು ನೈಟ್ ಟೈಮಲ್ಲೇ ಮಾಡೋದು. ಬೆಳಗ್ಗೆ ಎಲ್ಲ ಡೇ ಟೈಮಲ್ಲೆಲ್ಲ ಬರೀ ಕೆಲಸ ಅದು ಇದು ಅದೇ ಆಗೋಗ್ಬಿಡುತ್ತೆ. ಮಾಡಿಕೊಂಡ್ರೆ ನೈಟ್ ಟೈಮಲ್ಲೇ ಮಾಡ್ಕೋಬೇಕು. ಅದಕ್ಕೆ ನೈಟು ನಾನು ಸರಿ 12-12:30 ತನಕ ಮಾಡ್ತೀನಿ. ಸರಿಯಾಗಿ ನಿದ್ದೆ ಆಗ್ತಾಯಿಲ್ಲ. ಇವತ್ತು ಸ್ವಲ್ಪ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಬೇಗ ಮಲ್ಗೋಕ್ಕೆ ಬಿಡಲಿಲ್ಲ. ಅವಳಿಗೂ ಪಾಪ ಬೇಜಾರು, ಮನೆ ಜೊತೇಲಿ ಯಾರೂ ಇಲ್ಲ ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ಪಕ್ಕದ ಮನೆ ಹುಡುಗ ಮತ್ತು ನಮ್ಮ ಮನೆ ಹಿಂದೆಗಡೆ ಒಬ್ಳು ಹುಡುಗಿ ಇದ್ದಾಳೆ, ಬಂದು ಕುತ್ಕೊಂಡು ಲೂಡೋ ಆಡ್ತಾ ಇದ್ದಾರೆ ಅವ್ರ ಜೊತೆಗೆ. ನಾನು ಒನ್ನಿಗೆ ಸೆಕೆಂಡ್ ಶಿಫ್ಟ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಊಟ ಮಾಡಿಕೊಂಡು ಮಸೊಪ್ಪು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಅವರು ಊಟ ಮಾಡಿಕೊಂಡು ಡ್ಯೂಟಿಗೆ ಹೋದರು. ಇವಾಗ ಆಲ್ರೆಡಿ ಟೈಮ್ 4:30 ಆಗಿದೆ. ನಾನು ಉಪವಾಸ ಇದ್ದೆ ಅಲ್ಲ, ಇನ್ನೇನು ಈವ್ನಿಂಗ್ ಆಗ್ತಾ ಬಂತು. ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಸ್ವಲ್ಪ ದೀಪ ಹಚ್ಚಿ ಏನಾದರೂ ಮಾಡಬೇಕು. ಬೇಗ ಕೊಡು, ಅಕ್ಕಂಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಬಿಡು. ಯಾವ್ದಾದ್ರು ಇಟ್ಕೋಬೋದು ಬೇಗ. ಏಯ್ ಮನೆಯೆಲ್ಲ ಒಂದು ಸರಿ ಕಸ ಗುಡಿಸ್ಬಿಟ್ಟು ನಾನು ಮತ್ತು ನನ್ನ ಮಗಳು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿದ್ವಿ. ಅಷ್ಟರಲ್ಲಾಗಲೇ ತುಂಬ ಟಯರ್ಡ್ ಆಗೋಗಿತ್ತು. ಊಟ ಮಾಡಿಬಿಟ್ಟು ಇಬ್ಬರು ಮಲ್ಕೊಂಡ್ವಿ. ವ್ಲಾಗ್ ಕೂಡ ಎಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.